ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ. ಒಕ್ಕೂಟ ಅಧ್ಯಕ್ಷರಾದ ರಾಮಚಂದ್ರ, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್, ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ, ಮಂಜುನಾಥ್ ರೆಡ್ಡಿ, ರಘುನಾಥ್ ನಾಯ್ಡು ಅವರು, ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್, ಮಾಜಿ ಆಡಳಿತ ಪಕ್ಷದ ನಾಯಕರುಗಳಾದ ಎಂ ಶಿವರಾಜು, ಉದಯ್ ಶಂಕರ್, ಸತ್ಯನಾರಾಯಣ್, ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜೆ ಕೃಷ್ಣಮೂರ್ತಿ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್, ರಾಜಾಜಿನಗರ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣರವರು ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಸಿದ್ದರಾಮಯ್ಯಕ್ಕೆ ಸಿದ್ದರಾಮಯ್ಯಕ್ಕೆ ಡಿಕೆ ಶಿವಕುಮಾರ್ಗೆ ಡಿಕೆ ಶಿವಕುಮಾರ್ಗೆ ಗವರ್ನರ್ 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 ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಸಿದ್ದರಾಮಯ್ಯ ಜಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಜಿಗೆ ಅಹಿಂದ ಅಲ್ಲ ಎಲ್ಲ ಕಮ್ಯುನಿಟಿಯವರು ಒಟ್ಟಿಗೆ ಸೇರಿಸ್ಕೊಂಡು ಅವರಂಥ ಒಳ್ಳೆ ಚೀಫ್ ಮಿನಿಸ್ಟರ್ ಇದುವರೆಗೆ ಯಾರು ಇರಲಿಲ್ಲ. ಅದಕ್ಕೆ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಹೊಟ್ಟೆ ಕಿಚ್ಚಿ ಬಂದು ಅವ್ರೇನು ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯವರ ಮೇಲೆ ಇಲ್ಲೇ ಪಲ್ಲ ಆಪಾದನೆ ಹೊರಿಸಿ ಅದು ಬಿ ಜೆ ಪಿ ಗೌರ್ಮೆಂಟ್ ಕೊಟ್ಟಿದ್ದು ಅವ್ರ ಗೌರ್ಮೆಂಟಲ್ಲೇ ಹಾಗೆ ಜಾಗಕ್ಕೆ ಅವರು ಈಗ ಬೇಕಂತ ಇದೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ನಾವು ಖಂಡಿಸ್ತಾ ಇದ್ದೀವಿ. ನಾವೇ ಅಲ್ಲ, ಪ್ರತಿ ಕರ್ನಾಟಕದಲ್ಲಿ ಏನು 6 ಕೋಟಿ ಜನ ಇದ್ದಾರೋ ಪ್ರತಿಯೊಬ್ಬರು ಅವ್ರಿಗೆ ಬೆಂಬಲ ನೋಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ 136 ಶಾಸಕರು ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಏನು ತೊಂದರೆ ಆಗಲ್ಲ. ಅವ್ರ ತೊಂದರೆ ಆದರೆ ಇಡೀ ಕರ್ನಾಟಕನೇ ಹತ್ತಿ ಉರಿತದೆ ಅಂತ ಬಿ ಜೆ ಪಿ ಅವ್ರು ಅರ್ಥ ಮಾಡ್ಕೋಬೇಕು. ಮುಂದಕ್ಕೆ ತಾಲೂಕರು ನಾವು ಈಗ ಸಿದ್ದರಾಮಯ್ಯನ ಮೇಲೆ ಏನು ಅಪವಾದ ಹಾಕಿದ್ದಾರೆ ಅದೆಲ್ಲ ಸುಳ್ಳು, ಬಿ ಜೆ ಪಿ ಪಿತೂರಿ ಅದೆಲ್ಲನೂ. ಏನಾದರೂ ಸಿದ್ದರಾಮಯ್ಯ ಅವರು ಕ್ಲೀನ್ ಹ್ಯಾಂಡ್, ಅವರು ಹೇಳಬೇಕಂದ್ರೆ ಕ್ಲೀನ್ ಹ್ಯಾಂಡ್ ಅಂದರೆ ಕ್ಲೀನ್ ಹ್ಯಾಂಡು ಕಾನೂನು ಅವ್ರಿಗೆ ಗೊತ್ತಿರೋದು. ಈಗ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ರು ಅವ್ರನ್ನೇನೋ ಮಾಡಿ ಸರ್ಕಾರ ದಬ್ಬಬೇಕು ಅಂದ್ಬಿಟ್ಟು ಇವರೇನು ಬಿ ಜೆ ಪಿ ಆಪಾದನೆ ಮಾಡ್ತಾರೆ, ಅದೆಲ್ಲ ಸುಳ್ಳು. ಅವರು ಕ್ಲೀನ್ ಹ್ಯಾಂಡು, ಅವ್ರ ಮೇಲೆ ಯಾವುದೇ ರೀತಿ ಅಪವಾದ ಬರೋಲ್ಲ. ಅವ್ರು ಕ್ಲೀನ್ ಶೀಟ್ ಹಾಕ್ತಾರೆ. ಆಮೇಲೆ ನಮ್ಮ ದಲಿತರಿಗೆ ಆಗ್ಬೋದು, ಎಲ್ಲ ಜನಾಂಗಕ್ಕೂ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ ಅವರೇ. ಅವರಷ್ಟು ಕ್ಲೀನ್ ರಾಜಕಾರಣಿ ಯಾರು ಮಾಡಲ್ಲ ಅಂದ್ಬಿಟ್ಟು